ದೂರದ ಹಳ್ಳಿಯೊಂದರಲ್ಲಿ ಮಂಜ ಎಂಬ ಬಡವನಿದ್ದನು. ಅವನು ತನ್ನ ಹೊಲದಲ್ಲಿ ಕಬ್ಬನ್ನು ಬೆಳೆಯುತ್ತಿದ್ದನು. ಆದರೆ ಒಂದು ವರ್ಷ ತೀವ್ರ ಬರಗಾಲ ಬಂದ ಕಾರಣ ಎಲ್ಲ ರೈತರಿಗೂ ಆತಂಕ ಶುರುವಾಯಿತು. ಮಂಜನ ಗದ್ದೆಯೂ ಕೂಡ ಒಣಗುತ್ತಿತ್ತು. ದಿನ ರಾತ್ರಿ ತನ್ನ ಬೆಳೆಯನ್ನು ಉಳಿಸಲು ಕಷ್ಟಪಟ್ಟು ಪ್ರಯತ್ನಿಸಿದನು. ಹತ್ತಿರದ ನಾಲೆಯೊಂದಿಗೆ ಬಿಂದಿಗೆಯಲ್ಲಿ ನೀರನ್ನು ತಂದು ಗಿಡಗಳಿಗೆ ಹಾಕಿದನು. ಇದನ್ನು ನೋಡಿ ಊರಿನ ಜನರು ಅವನನ್ನು ನೋಡಿ ಗೇಲಿ ಮಾಡಿ ನಕ್ಕರು. ಈ ಬರಗಾಲದಲ್ಲಿ ಕಬ್ಬನ್ನು ಬೆಳೆಯುವುದೇ, ನಿನ್ನ ಶ್ರಮ ವ್ಯರ್ಥ ಎಂದು ಹೇಳಿದರು. ಆದರೆ ಮಂಜನು ಅವರ ಮಾತುಗಳಿಗೆ ಕಿವಿಗೊಡಲಿಲ್ಲ. ತನ್ನ ಕಷ್ಟದಲ್ಲಿ ನಂಬಿಕೆ ಇಟ್ಟ. ವರ್ಷ ಕಳೆದರೂ ಮಳೆ ಬರಲಿಲ್ಲ. ಆದರೆ ಮಂಜನ ಕಬ್ಬು ಗಟ್ಟಿಮುಟ್ಟಾಗಿ ನಿಂತಿತ್ತು. ಎಲ್ಲರ ಕಬ್ಬು ಒಣಗಿ ಹೋಗಿದ್ದರೂ ಮಂಜನ ಕಬ್ಬು ತಲೆ ಎತ್ತಿ ನಿಂತಿತ್ತು. ಕಟಾವು ಮಾಡಿದ ನಂತರ ಎಲ್ಲರ ಕಬ್ಬು ಒಣಗಿ ಹೋಗಿದ್ದರಿಂದ ಮಂಜನ ಕಬ್ಬಿಗೆ ಹೆಚ್ಚು ಬೆಲೆ ಬಂತು. ಆ ವರ್ಷ ಅವನು ಹೆಚ್ಚು ಲಾಭ ಗಳಿಸಿದನು. ಮಂಜನ ಕಷ್ಟ, ಶ್ರಮ ಮತ್ತು ಇತರರಿಗಿಂತ ಏನನ್ನಾದರೂ ಮಾಡುವ ಹಂಬಲಕ್ಕೆ ಸಿಕ್ಕಂತಹ ಪ್ರತಿಫಲ ಅದು. ಮಂಜನು ಒಬ್ಬ ಶ್ರೀಮಂತ ವ್ಯಕ್ತಿಯಾದನು.